ರೀ, ಅಳಿಯಂದ್ರೆ ಇಲ್ಲಿ ಬರ್ಲಿಲ್ವಾ? ಅಯ್ಯೋ, ನೀವೆಲ್ಲವೋ ಕರೆದ್ರು ಸುಶಾಂತಪ್ಪ ಬರ್ಲಿಲ್ವಾ? ಅದ್ಯಾಕೆ ಈ ನಡುವೆ ಅದ್ಯಾಕಮ್ಮ ಹಿಂಗಾಡ್ತಿದ್ದಾರೆ ಸುಶಾಂತಪ್ಪ? ಇಷ್ಟೊಂದು ಆಟ ಮಾಡ್ಬೇಕಾ? ಅಚ್ಚು, ಏನಮ್ಮ ಇದು? ನೀನಾದ್ರೂ ಹಗ್ಗ ಸ್ವಲ್ಪ ಬಿಟ್ಬಿಟ್ಟು ಹಿಡಿಯೋದಲ್ವಾ? ಅವ್ರ ಸರಿ ಸಮಕ್ಕೆ ನೀನು ಹಠ ಮಾಡ್ತಿದೀಯಲ್ಲ. ಅದ್ಕೆ ಸ್ವಲ್ಪ ಸುಮ್ನೆ ಇರಿ. ನೀವು ಹಾಗೆ ಮಾತಾಡ್ತಿದ್ದೀರಲ್ಲ, ಏನ್ ಗಂಡಸ್ರಿಗೆ ಮಾತ್ರ ಸ್ವಾಭಿಮಾನ ಇರ್ಬೇಕಾ? ನಮಗಿರ್ಬಾರ್ದಾ? ನಮಗಿರಲ್ವಾ? ಎಷ್ಟು ದಿನ ಅದಕ್ಕೆ ತಲೆ ತಗ್ಸ್ಕೊಂಡಿರ್ಬೇಕು? ಮಾಡ್ದೇ ಇರೋ ತಪ್ಪಿಗೆ ನಾನ್ಯಾಕೆ ತಪ್ಪು ಒಪ್ಕೋಬೇಕು? ತಲೆ ತಗಸ್ಕೊಂಡು ನಿಂತ್ಕೊಳ್ಳೋದಕ್ಕೆ ನಾನು ಸಾಮಾನ್ಯವಾದ ಹೆಣ್ಣಲ್ಲ, ಈ ಮನೆ ಹೆಣ್ಣು. ವೀರಣ್ಣ ಸುಮತಿ ಸಾಕಿರೋ ಮಗಳು. ಎಲ್ರೂ ತರ ನಾನಲ್ಲ ಅದ್ಕೆ. ಅಯ್ಯೋ ಅಚ್ಚುಮ್ಮ, ಅದು ಏನಮ್ಮ ನೀನು? ನೋಡು, ಚಕ್ಕಡಿಗಿರೋದು 2 ಗಾಲಿ. ಅದ್ 2 ಬಂಡಿಗೆ ಮುಖ್ಯನೇ. ಯಾವುದು ಮುಂದಕ್ಕೆ ಹೋಗಲ್ಲ ಅಂತ ಹಠ ಮಾಡ್ಕೊಂಡ್ ನಿಂತ್ರು ಬಂಡಿನೇ ಮುಂದಕ್ಕೆ ಹೋಗಲ್ಲಮ್ಮ, ಅಲ್ಲೇ ನಿಂತು ಬಿಡುತ್ತೆ. ತುಂಬಾ ಬಲವಂತ ಮಾಡಿ ಎಳೆದ್ರೆ ಚಕ್ಕಡಿನೇ ಮುರಿದೋಗುತ್ತೆ. ಹೌದಲ್ವಾ ಅದ್ಕೆ? ನಿಮ್ಮೆಲ್ರಿಗಿಂತನೂ ನಾನ್ ಚಿಕ್ಕೋಳು. ನೀವ್ ಎಲ್ಲ ಹೋಗಿ ಬೇಡ್ಕೊಂಡ್ರಿ ತಾನೆ? ಅವ್ರನ್ನ ಕರೆದ್ರಿ ತಾನೆ? ನಿಮ್ ಮಾತುಗಳಿಗೆ ಬೆಲೆ ಕೊಟ್ಟು ಬಂದ್ರ? ಏನಂತ ಹಠ ಅಂತೀನಿ? ಏನಂತ ಸಿಟ್ಟು? ಓ, ಮೂಗಿನ ಮೇಲೆ ಅವ್ರಿಗೆ ಮಾತ್ರ ಕೋಪ ಬರುತ್ತಾ? ನಮಗ್ ಕೋಪ ಬರಲ್ವಾ? ಯಾಕೆ ನಾವ್ ಅನ್ನಕ್ಕೆ ಉಪ್ಪು ಖಾರ ಹಾಕೊಂಡು ತಿನ್ನಲ್ವಾ? ಅರ್ಚನಾ, ನೀವಿಬ್ರು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡ್ರೆ ಏನ್ ನಡೆದಿದ್ಯೋ ನಮ್ಗೆ ಅರ್ಥ ಆಗ್ತಿಲ್ಲ. ಇಬ್ರು ಸರಿಯಾಗಿ ಹೇಳ್ತಿದ್ದೀರಾ ಅಂತಾನೆ ಅನ್ಸತ್ತೆ. ಇಷ್ಟಕ್ಕೂ ನಿಮ್ಮಿಬ್ರು ಮಧ್ಯೆ ಏನ್ ನಡೆದಿದೆ ಅಂತ ನಾನ್ ಕೇಳ್ಬಾರ್ದು ಅರ್ಚನಾ. ಆದ್ರೂ ಕೂಡ ನಿಮ್ಮಿಬ್ರು ಮಧ್ಯೆ ಏನ್ ನಡೆದಿದೆ ಅನ್ನೋದನ್ನ ಹೇಳಮ್ಮ. ಅತ್ತೆ, ನೀವ್ ನನ್ನನ್ ಯಾಕೆ ಕೇಳ್ತಿದ್ದೀರಾ? ನೀವ್ ಈ ತರ ಎಲ್ಲ ಅರೇಂಜ್ ಮಾಡಿದಾಗ ನಾನು ಯಾವತ್ತಾದ್ರೂ ಬೇಡ ಅಂತ ಹೇಳಿದಿನ? ಯಾಕೆ ಅಂತ ಪ್ರಶ್ನೆ ಮಾಡಿದಿನ ಅತ್ತೆ? ಅಥವಾ ಇಲ್ಲಿಗ್ ಬಂದು ನಾನ್ ಎಲ್ರ ಮುಂದೆ ಮರ್ಯಾದೆ ತೆಗ್ದಿದ್ದೀನ? ನಾನ್ ಪ್ರಶ್ನೆ ಕೇಳ್ತಿದ್ದೀನ ನಿಮ್ಮನ್ನ? ಅಥವಾ ಈ ಜಾಗದಿಂದ ಎದ್ದೋಗಿದ್ದೀನ ಅವ್ರ ತರ? ಇಲ್ಲ ತಾನೆ? ಸರಿನೋ ತಪ್ಪೋ ಯಾರಂದ್ರು ಅನಿಸ್ಕೊಂಡು ನಿಂತ್ಕೊಂಡಿಲ್ವಾ ಇಲ್ಲಿ? ನನ್ನನ್ ಯಾಕತ್ತೆ ಪ್ರಶ್ನೆ ಕೇಳ್ತೀರಾ? ಇಲ್ಲಿಂದ ಹೋದ್ರಲ್ಲ ನಿಮ್ ಮಗ, ಅವ್ರನ್ನ ಪ್ರಶ್ನೆ ಕೇಳಿ. ಅಚ್ಚಮ್ಮ, ನೀವು ಮಾತಾಡೋ ಪ್ರತಿ ಮಾತು ನ್ಯಾಯ ಇದೆ, ಒಂದರ್ಥ ಇದೆ. ನೀವಿಂಗ್ ಹಠ ಮಾಡ್ಕೊಂಡು ಕೂತ್ಕೊಂಡ್ರೆ ನಡಿಬೇಕಾಗಿರೋ ಶಾಸ್ತ್ರ ಸಂಪ್ರದಾಯ ಎಲ್ಲ ನಡಿಬೇಕಲ್ಲ ತಾಯಿ. ನಿಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರು ಸೋತ್ರೆ ತಾನೆ, ಅದೇ ತಾನೇ ಸಂಸಾರ. ರತ್ನಮ್ಮ ಅವರೇ, ಮನ್ಸ್ ಚೆನ್ನಾಗಿದ್ರೆ ಶಾಸ್ತ್ರ ಸಂಪ್ರದಾಯ ಯಾವಾಗ ಬೇಕಾದ್ರೂ ನಡೆಯುತ್ತೆ. ಇಲ್ಲ ಅಂದ್ರೆ ಅಷ್ಟೇ. ಇದನ್ನೆಲ್ಲ ಇನ್ನೊಂದಿನ ಮಾಡ್ಕೊಳ್ಳೋಣ ಬಿಡಿ. ಮೊದ್ಲು ಮನ್ಸ್ಗಳು ಸರಿಯಾಗ್ಲಿ. ಅಮ್ಮ, ಅರ್ಚನಾ, ವೀರಣ್ಣವ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಹೀಗಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹಾಗಂತ ಅನ್ಸಿದ್ರೆ ಈ ಕಾರ್ಯಕ್ರಮನೇ ಮಾಡ್ತಿರ್ಲಿಲ್ಲ. ನಾನು ಹೇಳಿದಕ್ಕೆಲ್ಲ ತಲೆ ಆಡಿಸಿ ಇಲ್ಲಿವರೆಗೂ ಬಂದು ಎಲ್ಲಾರೆದ್ರಿಗೂ ಅವಮಾನ ಮಾಡ್ಬಿಟ್ಟ. ಹೀಗಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ ವೀರಣ್ಣವ್ರೆ. ಅಯ್ಯಯ್ಯೋ, ನೀವ್ಯಾಕೆ ಕ್ಷಮೆ ಕೇಳ್ತೀರ ಬೀಗ್ತಿಯವ್ರೆ? ನೀವು ದೊಡ್ಡವರು, ಹಾಗೆಲ್ಲ ಮಾತಾಡ್ಬೇಡಿ. ಏನು ಶಾಸ್ತ್ರ ಎಲ್ಲ ಚೆನ್ನಾಗಿ ನಡೆಯುತ್ತೆ ಅಂತ ಅನ್ಕೊಂಡ್ವಿ, ನಡೀಲಿಲ್ಲ. ತೊಂದರೆ ಇಲ್ಲ, ಆ ದೇವ್ರು ನಮಗ್ ಕೊಟ್ಟಿರೋ ಅದೃಷ್ಟ ಅಷ್ಟೇ ಅನ್ಕೊಳ್ಳೋಣ.
ಬಂದಿರೋ ಮುತ್ತೈದೆರೆಲ್ಲ ಊಟ ಮಾಡ್ಕೊಂಡು ಅರ್ಶಿನ ಕುಂಕುಮ ತಗೊಳ್ಳಿ. ಇನ್ನೊಂದಿನ ಈ ಸಂಪ್ರದಾಯನ ಮುಂದುವರ್ಸೋಣ. ರೀ, ನೀವೇನಂತೀರಾ? ಸುಮತಿ, ನೀನು ಹೇಳ್ತಾರ ಸರಿಯಾಗೇ ಇದೆ, ಹಾಗೆ ಮಾಡೋಣ. ಏನೋ ವೀರಣ್ಣವ್ರೆ, ಇಲ್ಲಿ ನಡೀತಾ ಇರೋದನ್ನೆಲ್ಲ ನೋಡಿದ್ರೆ ಯಾವುದು ಸರಿಯಿಲ್ಲ ಅಂತ ಅನ್ಸ್ತಿದೆ. ನೀವ್ ಹೇಳಿದ ಪ್ರಕಾರನೇ ಜಾತಕದಲ್ಲಿ ದೋಷ ಇದೆ ಅಂತ ಅನ್ನಿಸ್ತಿದೆ. ಎಲ್ರೂ ಕೂತು ಮಾತಾಡಿ ಒಂದು ಮಹಾ ಮೃತ್ಯುಂಜಯ ಹೋಮ ಮಾಡಿಸ್ಬೇಕು. ಮಾಡಿಸೋಣಮ್ಮ, ಖಂಡಿತವಾಗ್ಲೂ ಒಂದು ಒಳ್ಳೆ ಹೋಮ ಮಾಡಿಸೋಣ. ಅದಕ್ಕಿಂತ ಮುಂಚೆ ನೀವು ಮನೆಗೆ ಹೋದ ತಕ್ಷಣ ಅಳಿಯಂದ್ರಿಗೆ ಸಮಾಧಾನ ಮಾಡಿ. ನಾವು ನಮ್ಮ ಅಚ್ಚು ಹತ್ರ ಮಾತಾಡ್ತೀವಿ. ಇರ್ಲಿ ಬಿಡಿ ವೀರಣ್ಣವ್ರೆ. ನೋಡಿ, ಯಾರೂ ಇಲ್ಲಿ ನಡೆದಿರೋ ಘಟನೆನ ತುಂಬ ಸೀರಿಯಸ್ ಆಗಿ ತಗೊಳ್ಳೋದು ಬೇಡ. ನಾನೇ ನನ್ನ ತಮ್ಮನ ಹತ್ರ ನಿಧಾನವಾಗಿ ಕೂತು ಮಾತಾಡಿ ಎಲ್ಲವನ್ನೂ ಸರಿ ಮಾಡ್ತೀನಿ. ಆಗಲೇ ಸುಮ್ಮಕ್ಕ ಹೇಳಿದ್ರಲ್ಲ, ಮೊದಲು ಬಂದಿರೋರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಎಲ್ರಿಗೂ ಊಟ ಬಡಿಸಿ ಕಳಿಸಿ, ಆಮೇಲೆ ನಾವು ಮಾತಾಡೋಣ. ಸರಿ. ಇನ್ನೇನತ್ತೆ, ನಿಮ್ ಮಗನೇ ಹೇಳಿದ್ರಲ್ಲ, ಚಿಂತೆ ಮಾಡ್ಬೇಡಿ. ಸರಿ, ಹಾಗಾದ್ರೆ ನಿಮ್ಮ ನೆಂಟರನ್ನೆಲ್ಲ ಕರ್ಕೊಳ್ಳಿ. ಸುಮತಿ, ನಡಿ. ಬನ್ನಿ ಬನ್ನಿಮ್ಮ. ಬನ್ನಿ ಬನ್ನಿ ಅತ್ತೆ. ಅಕ್ಕ, ಏನಪ್ಪ ಇಲ್ಲಿ ನೀನು? ನಿಮ್ ಹುಡುಗಿ ಸಿಕ್ಕದ್ಲಾ? ಇಲ್ಲ ಅಕ್ಕ, ಹುಡುಕ್ತಾ ಇದ್ದೀನಿ. ಹೌದಾ? ನೀವೇನೋ ಅಂದ್ಕೊಂಡಿಲ್ಲ ಅಂದ್ರೆ ನಿಮಗೊಂದು ಪ್ರಶ್ನೆ ಕೇಳಲ್ಲ? ಕೇಳಪ್ಪ. ನಾನು ಕರ್ಕೊಂಡು ಬಂದಿದ್ದ ಹುಡುಗಿಗೆ ತೋಟದ ಮನೇಲಿ ಚಿಕಿತ್ಸೆ ಕೊಡ್ತಾ ಇರೋದು ನನಗೆ, ನಿಮಗೆ ಮತ್ತೆ ವೈದ್ಯರಿಗಷ್ಟೇ ಗೊತ್ತಿತ್ತು. ಆದರೆ ಎಲ್ಲಿಂದನೋ ಯಾರೋ ಬಂದು ಆ ತೋಟದ ಮನೇಲಿ ಆ ಹುಡುಗಿನ ಕರ್ಕೊಂಡು ಹೋಗಿದ್ದಾರಲ್ಲ, ಅದು ಹೇಗೆ ಸಾಧ್ಯ? ಅಂದರೆ ಆ ವಿಷಯ ಬರೀ ನಮ್ಮ ಮೂವರಲ್ಲೇ ಇತ್ತು. ಆ ಹುಡುಗಿನ ಅವ್ರು ಹೇಗೆ ಬಂದು ಕರ್ಕೊಂಡು ಹೋದ್ರು ಅಂತಾನೆ ನನಗೆ ಇವಾಗೂ ಅರ್ಥ ಆಗ್ತಾ ಇಲ್ಲ. ಅದು ನಾನಿಲ್ದಿರೋ ಟೈಮ್ನ ನೋಡ್ಕೊಂಡು ಬಂದು ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ನನಗಂತೂ ಒಂಚೂರು ಅರ್ಥ ಆಗ್ತಾ ಇಲ್ಲ. ನಾವೇನಾದ್ರೂ ದ್ರೋಹ ಮಾಡಿದ್ರೆ ಆ ದೇವ್ರು ನಮ್ಗೆ ಶಿಕ್ಷೆ ಕೊಡ್ಲಿ ಅಪ್ಪ. ನಾವ್ ಆ ಥರ ಎಲ್ಲ ಮಾಡೋರಲ್ಲ ಅಪ್ಪ. ಆವತ್ತಿನ ದಿನ ನಾನಿರ್ಲಿಲ್ಲ, ನಮ್ಮ ಅಕ್ಕ ಇದ್ದಿದ್ದು. ಚೇಚೆ, ನಿಮ್ಮ ಮೇಲೆ ನಾನು ಅನುಮಾನ ಪಡ್ತಿದ್ದೀನಿ ಅಂತಲ್ಲ. ತುಂಬಾ ಹತ್ತಿರದವ್ರನ್ನ ದೂರ ಮಾಡ್ಕೊಂಡ್ರೆ ಹೇಗಿರುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಲ್ವಾ? ನನಗೂ ಅರ್ಥ ಆಗುತ್ತಪ್ಪ. ನೀವ್ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಆ ವಿಷಯ ಗೊತ್ತಾದಾಗಿಂದ ಆ ಹುಡುಗಿ ಸಿಗ್ಲಿ ಅಂತ ಪ್ರತಿದಿನ ಆ ದೇವ್ರಿಗೆ ತುಪ್ಪು ದೀಪ ಹಚ್ತಿದ್ದೀನಪ್ಪ. ಯಾಕೆ ಅಂದ್ರೆ ಆ ಹುಡುಗಿನ ನಾನು ಅಷ್ಟೇ ಹಚ್ಕೊಂಡಿದ್ದೆ.